ಎಷ್ಟು ದಿಕ್ಕುಗಳಲ್ಲಿ ಎಷ್ಟು ನೋಡಿದರೂ ಸಾಲದು ನನ್ನ ವೈಭವದ ಸಿರಿ. ಇಡೀ ಬ್ರಹ್ಮಾಂಡ ಲೋಕಕ್ಕೆ ಆ ದಿಕ್ಕುಗಳನ್ನು ತಪ್ಪಿಸಿಕೊಂಡು ಓಡಿ ಹೋಗುವವು. ಈ ಭೂಮಂಡಲ ಮೇಲೆ ಸ್ವರ್ಗವನ್ನೇ ಕೆಳಗಿಳಿಸಬಲ್ಲ ಸಾಮ್ರಾಟದ ಚಕ್ರವರ್ತಿ ನಾನು. ಕೆತ್ತಿ ಬಿಡಿಸುವ ವಿಶ್ವಕರ್ಮ ನಾನು. ತಂತ್ರಗಾರಿಕೆಯಲ್ಲಿ ಯಂತ್ರಗಾವನ್ನು ಮೀರಿಸುವ ಜಲಭೀಮ ನಾನು. ಕರಿಸಿಗೀಳಿಟ್ಟ ವ್ಯಾಘ್ರ ಲೋಕಕ್ಕೆ ದಿಕ್ಕುಗಳನ್ನು ತಪ್ಪಿಸಿಕೊಂಡು ಓಡಿ ಹೋಗುವವು ಈ ನರನಾಗರದಲ್ಲಿ. ಈ ನರನಾಗರದಲ್ಲಿ ನನಗೆ ಎದುರಾಗಿ ನಿಲ್ಲಬಲ್ಲ ನರನಾರು ಇಲ್ಲ. ಈ ನರನಾಗರದಲ್ಲಿ ಮನ್ಯಾಗ BA ಪಾಸ್ ಆದ ನನ್ನ ತಂಗಿ ಮಂಜುಳ ಅಡಿಗೆ ಮಾಡಕ್ಕೆ ಒದ್ದಾಡೋದು ನೋಡಿದ್ರೆ ನನ್ನ ಜೀವ ಯಾಕೋ ತತ್ತರಿಸ್ತೆ. ಓ ದೇವ್ರೆ, ನಿನ್ನ ಹತ್ರ ನನಗೇನೂ ಕೇಳಂಗಿಲ್ಲ. ಆ ನನ್ನ ತಂಗಿ ಸಲುವಾಗಿ ಒಂದು ಸುಂದರವಾದ ಕೆಂಬಣ್ಣನಂತ ಅತ್ತಿಗೆಯನ್ನು ಕರೆದಿಸಪ್ಪ ನಮ್ಮಪ್ಪ ತಿಮ್ಮಪ್ಪ. ಎಂತ ಕಾಲ ಬಂತಂತೀನಿ. ಹೆಂಡತಿ ಸತ್ತು 2 ವರ್ಷ ಆತ್ರಿ. ಮರು ಮದುವೆ ಕನ್ಯಾನ ಸಿಗೋಲ್ದು. ಕನ್ಯಾ ಐತೆ ಅಂದ್ರೆ ಹೂ ಅಂತಾರ, ಬರ್ರಿ ನೋಡಕ್ ಬರ್ರಿ ಅಂತಾರ. ನೋಡಿದ ಮೇಲೆ 2ನೇ ಸಂಬಂಧ ಅನ್ನೋದ್ರೆ ಒಳ್ಳೆ ಅಂತ ಅಲ್ಲ. ಈ 2ನೇ ಮದುವೆ ಆಗೋ ಗಂಡು ಹುಡುಗ ಅಂದ್ರೆ ಬೀಜ ಬಡ್ದ ಉರಿ ಅಂತ ಹೇಳಿದಾರೆ. ಅನಾನುಭವಿಗಳಿಗೇನು ಗೊತ್ತು, ಅನುಭವದ ಅಮೃತ. ಇರ್ಲೆ ಒಂದು ಹಣ್ಣು ಮಾಡೋ ಹುಡುಗಿ ಬರಕತ್ತೈತಿ, ಸ್ವಲ್ಪ ವಿಚಾರ ಮಾಡಿ ಕೈ ಬಿಡ. ಗೂಳೆಗೆ ನನ್ನ ಮಗ ನನಗೆ ಎಮ್ಮಿ ಅಂತ ನಾ ಎಮ್ಮಿ ಕಂಡೇನ ರೀ. ಎಮ್ಮಿನಲ್ಲ, ಆಕಳನಲ್ಲ, ಹಂದಿನಲ್ಲ, ಹಣ್ಣು ರೀ, ಹಣ್ಣು. ಅಂದಾಗ ನಿಮ್ ಬುಟ್ಟಿಯೊಳಗೆ ಯಾವ್ಯಾವ ನಮೂನೆ ಹಣ್ಣಿಟ್ಟಿರ ಅಂತ. ಯಾವ್ಯಾವ ನಮೂನಿ ಬೇಕು ಅದ ನಮೂನಿನ ನನ್ನ ಹತ್ರ ಅದಾವು. ನೀವು ಉದ್ದೊಂದು ಬೇಕಂದ್ರೆ ಗುಂಡೊಂದು ಬೇಕಂದ್ರೆ ಬೇಡ್ರಿ, ಸಣ್ಣದು ಬೇಕಂದ್ರೆ ಸಣ್ಣದು, ದೊಡ್ಡದು ಬೇಕಂದ್ರೆ ದೊಡ್ಡದು. ಎಲ್ಲ ತರದ ಹಣ್ಣು ನನ್ನ ಹತ್ರ ಅದಾವು. ಏನು ಬಾಳೆಹಣ್ಣು
ಕೊಡ್ಲಿ ಮುಸುಂಬೆ ಹಣ್ಣು ಕೊಡ್ಲಿ ಯಾವ ಹಣ್ಣು ಬೇಕಾದ್ರೆ ಪಟ್ಟ ಹೆತ್ತಿ ನೋಡ್ರಿ ಬಾಳೆ ನಮ್ತಕೈತ್ರಿ ಆದ್ರೆ ಸೇಬು ಹಣ್ಣು ಬೇಕು ನೋಡ್ರಿ. ಸೇಬು ಹಣ್ಣು ಹೆಂಗ್ ಕೊಡ್ತೀರಾ? ಏ ಬಹಳ ಸಸ್ತ ರೀ, ಬಹಳ ಸಸ್ತ. 10 ರೂಪಾಯಿ ಒಂದು, 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 10 ಬಾಳ ತುಟ್ಟಿ ಆಗ್ತಾರ ನೋಡಿ. ನೋಡಿ ಶೇವಣ್ಣ 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 ರೇಟ್ ಹೇಳಿದ್ಬಿಡ್ಲೆ ಬಾಳ ಅಂದ್ರ ಬರೀ ಉದ್ರಿ ನೋಡಿ ಬರೀ ಪುರುಷಟ್ಟ ಸಿಗ್ಲಿ ತಿಂದು ಖಾಲಿ ಮಾಡ್ಕೊಂಡು ಹೋಗ್ತೀನಿ ಅಂತಾರ ರೀ. ತುಟ್ಟಿ ಆತು ಅಂತ ಅನ್ನಕ್ ಹೋಗ್ಬೇಡ್ರಿ, ಕಾಶ್ಮೀರದ ಮಾಲ್ ಒಂದ ಸರಿ ಬಾಯಾಗಿಟ್ಟು ಕಚ್ಚಂತ ಕಡದ ತಿಂದ ಬಿಟ್ರ ಸಿಹಿನಾ ಸಿಹಿ ಬೇಕಾದ್ರೆ ತಿಂದ ಮೇಲೆ ರುಚಿ ಗೊತ್ತಾಗೈತಿ ನಿಮಗೆ. ಹಣ್ಣು ತಿನ್ನುವುದೇನು ಬಂತು, ಮುಖ ನೋಡಿದೆ ಒಂದು ಬೂದಿ ಕೊಬ್ಬರಿ ಬೆಲ್ಲ ತಿನ್ನಂಗಾಯ್ತು. ದುಂಡನ ಹಣ್ಣೇನಾರ ತಿಂದುಬಿಟ್ರೆ ಏನಾಗ್ತೈತೋ ಎಲ್ಲ. ನಿನ್ನ ಹೆಸರೇನು? ಯಾಕೆ ಹುಡುಗ ಮೈಯಾಗ ಹೆಂಗೈತೆ ಹೆಸರು ಕೇಳ್ಬೇಡ. ಹೆಸರು ಕೇಳಿದ್ರೆ ಎಲ್ಲಿದ್ದೆಲ್ಲ ಹೆಂಗಾರ ಎದ್ದಾಡ್ ಹೊಡೆದಿದ್ದೆ ನಮ್ಗೆ. ಯಾಕ್ರಿ ಹಣ್ಣು ಮರಕ ಒಂಟಿ ಹೆಣ್ಣು ಬಂದೈತೆ ಅಂತೇಳಿ ಏನೇನಾರ ಮಾತಾಡ್ತಿರಲ್ಲ, ಯಾಕೆ ಹೆಸರು ಬೇರೆ ಕೇಳಾಕತೈತಿ? ಯಾಕ ನಿಮ್ಮ ಜೀವ ಏನಾರ ಬೇಡಾಕತೈತನ? ಏನು ಒಪ್ಪೇಸಿ ಬೇಡಕತ್ತಿ ಕೇಳಕತ್ತಿಯಲ್ಲ, ಜೀವ ಬೇರಿದ್ದೇನ ಕೊಡಂಗಿದೆ ನಮ್ಮ ಹುಡುಗಿ. ಚಂದ್ರಾಮ್ ಚಿಕ್ಕಿ ನನ್ ಲಂಗದನ ಪೂರ ನೋಡ್ ಬೇಡಿಕೆ ಕೊಡ್ತೀಯನಂತ ಕೇಳಕ್ ಬಂದನ. ಯಾಕ್ರಿ ನಿಮ್ಮ ಹೆಂಡತಿಗೆ ಮಾತಾಡಿದಾಗ ಮಾತಾಡಕತ್ತೀರಲ್ಲ, ಏನನ್ನದು ನಿಮ್ ಜೀವ? ಹೆಸರು ಗೊತ್ತಿಲ್ಲದಂತ ಹೆಣ್ಣಿಗೆ ಹುಡುಗಿ ಅನ್ಲಾರ ನನ್ನ ಹೆಂಡತಿ ಅನ್ಲೇನ? ಹೆಂಡತಿ ಅಂದ್ರೆ ಬಾಯಿ ಮೇಲೆ ಪಡ್ಡಂತ ಬಡಿಸ್ಕೊಂಡಿ ಚಂದಗರ್ರತ್ತೆ ನಮ್ಮ ಏನ್ ಹೆಸರಿ ನಮ್ಮೂರು ಮಾರ್ಚ್ ತಿಂಗಳ ಚೆನ್ನಾಗತ್ತ. ಹೆಸರು ಕೇಳಿಬಿಟ್ರೆ ಮೈಯೆಲ್ಲ ನಡಿಗಿಟ್ಟು ನಮ್ಮೂರು ಗರಂ ಹಂಗಾಗುದ. ನಿನ್ನ ಅಣ್ಣ ತಿಂದು ಬಿಟ್ರೆ ಏನಾಕೈತು ಏನೋ? ಅಯ್ಯೋ ಏನು ಆಗುದಿಲ್ಲ ರೀ. ನನ್ನ ಹಣ್ಣು ತಿಂದ್ರೆ ಅಂದ್ರ ಬಾಯಾಗ ಸಿಪ್ಪಿ ಉಳಿತೈತಿ, ಮೈಯಾಗ ರಸ ಇಳಿತೈತಿ, ಕೊಂಡು ತಿಂದ ಮೇಲೆ ಅದರ ರುಚಿ ಏನು ಅಂತ ಗೊತ್ತಾಗುತ್ತೆ. ಆದ್ರೂ ರಕ್ತವ್ವ ನಿನ್ನ ಅಣ್ಣ ಸೈದು ಬಾಳ ಸಣ್ಣ ಕಾಣ್ತದ. ದೂರದ ಬೆಟ್ಟ ಬಹಳ ಸಣ್ಣ ಕಾಣ್ತಿರ್ತೈತಿ, ಒಳಗ ಒಕ್ಕಂಡ ಮೇಲೆ ಬೆಟ್ಟದ ಅವತಾರ ಏನಂತ ತಿಳಿಯೋದು. ಶೆಟ್ರ ಸುಮ್ಮನೆ ಕಣ್ಣಿಲ್ಲ ನೋಡಿ ಅಳತಿ ಹಾಕಕ್ ಹೋಗ್ಬೇಡ್ರಿ, ಕೈ ಹಾಕಿ ನೋಡ್ರಿ ಅದ್ರ ಸೈಜ್ ನಿಮಗ ಸಿಗತೈತಿ. ದೇವ್ರಿಗೆ ಸೈಜ್ ಸಾಳದ ಇದಕ್ಕ ಗೊತ್ತಾಗುತ್ತೆ. ಆದ್ರೂ ರಕ್ತವ್ವ ನಿನ್ನ ಹಣ್ಣು ಇನ್ನ ಮಾಗಿಲ್ಲೋಡವ. ಮಾಗಿಲ್ಲ ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತ ಯಾವಾಗ್ಲೂ ಮ್ಯಾಗಿನ ಬಣ್ಣ ಕಣ್ಣು ಮುರ್ಕೊಂಡು ಬೀಳಬಾರ್ದು, ಒಳಗಿನ ಕಣ್ಣು ಮಾತಾಡಬೇಕು. ರುಚಿ ಏನ್ ಮೆತ್ತಗೈತ್ರಿ ಹಣ್ಣಿದು? ನಿಮ್ಗೆ ಗೊತ್ತಾಗತ್ತ ಅದ್ರ ರುಚಿ ಹೆಂಗಿರುತ್ತ ಚಲೋದಾ? ಏನಂತಿಕೊಂಡ್ರಿ ನೀವು? ಅಲ್ಲ ನಾ ಏನು ಹಣ್ಣು ಹಾಳು ಪುಷಣೆ ಹಾಳು ಧರಣದಾಗ ಹೊಡ್ಕೊಂಬಂದೆ ನಿಂತಿಕೊಂಡ್ರೆ ಹಣ್ಣು ತಿಂದು ರೊಕ್ಕ ಕೊಡಲಾಗ ಬ್ಯಾಸ್ಗೆ ಐತಿ, ಬಾಳ ಐತಿ, ಕುಡಿ ಐತಿ ನೋಡ. ಅಲ್ಲ ನನ್ನನ್ನು ಅಂತ ಅನ್ನಕತ್ತಿಯಲ್ಲ, ಈ ಹಣ್ಣಿಗೆ ನಮ್ಮ ಕಂಬಾರ ಮೋನೇಶಿ ಮಾವನ ಕೈಲಿ ಹೆಸರಿನ ಹಾಕ್ಸಿಲ್ಲ. ಏನು ಕಂಡ ಕಡೆ ಅನ್ನೋದಕ್ಕೆ ಬಾಯಿ ಹಾಕಿ ಯಾಕೆ ಬಾಯಿ ಪಡ್ಕೊತೀಯ? ಸದ್ಯ ನನ್ನ ಹತ್ರ 10 ಪೈಸಾನು ಇಲ್ಲ ನೋಡ. 10
ಪೈಸೆನೇ ಇಲ್ಲ ಅಂದ್ರೆ ನೀನು ನಾ ಬಿಡ್ಬೇಕಲ್ಲ ಅದೇನ ಅಂತಿದ್ರಂತಲ್ಲ ಸುಡದಾಗಿನ ಹೆಣ ತಿಂದ್ರ ರಣ ಹತ್ತು ತಗೊಳೋದಿಲ್ಲ ತಗೊಳೋದಿಲ್ಲ ರೆಕ್ಕಿ ಪಟ 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 ಈಗ ನೀನು ನನ್ನ ಹಣ್ಣು ತಿಂದು ರೊಕ್ಕ ಇಲ್ಲ ಅಂತ ನೀವು ಜೇಬು ಟಪ ಟಪ ಅಂತ ಬಿಡ್ತೀನಿ ಕೊಡ್ತೇನೆ ಶೆಟ್ರೆ ರೊಕ್ಕ ಕೊಡ್ಬೇಕ ಒಂದು ಇಲ್ಲ ನೀವು ಓಸು ಬಿಚ್ಚಿ ನನ್ನ ಪುಟ್ಟೆಗಿಡ್ಬೇಕು ಬಿಚ್ಚಲಿಲ್ಲ ನಾ ಬಿಡುದಿಲ್ಲ ಅಷ್ಟಾಗ್ರಿ ಕಷ್ಟ ಪಡ್ತಿ ಅಂತ ನೀನು ಬಿಚ್ಚು ಅಂದ್ರೆ ಸಾಕು ನೋಡು ಮ್ಯಾಲಿಂದ ಬಿಚ್ಚಿದೋ ಕೆಳಗಿಂದ ಬಿಚ್ಚಿದೋ ಇಲ್ಲ ಒಳಗಿಂದ ಏನು ಬಂದದಿರಿ ನೀವು ನಾನು ಒಬ್ಬನೇ ಯಾಕ ಇಡೀ ಜಗತ್ತೇ ಬಂಡನಕ್ಕೆ ಬಿದ್ದ ಬಂಡ ನಾಲಿಗೆ ಬಾಯಾಗಿದ್ರೆ ಹಿಂಡಿನ ಮನೆಯಾಗಿದ್ದಂಗಂತ ಎಲ್ಲೇ ಮಾತು ರೊಕ್ಕ ಬೇಕಂದ್ರೆ ನಾನು ಒಂದು ಲಾರಿ ಒಂದು ಅಂಗಡಿ 70 ಎಕರೆ ಜಮೀನಿನ ಮಾಲೀಕ ಇದ್ದೀನಿ ನನ್ನನ್ನ ನಿನ್ನ ಹೆಸರಲ್ಲೇ ಸುರುಗುಪ್ಪ ತಹಸೀಲ್ದಾರ್ ರಿಜಿಸ್ಟರ್ ಮಾಡ್ಕೊಂಡು ಬಿಡು 50 ರೂಪಾಯಿ ಯಾಕ ಇಡೀ ಆಸ್ತಿ ನೀನೇ ಯಜಮಾನಿ ಆಗ್ತೀಯ ಏನಂತೀಯ ಬರೇ ಯಜಮಾನಿ ಮಾತ್ರ ಮನೆ ಕಟ್ಟಿ ಒಳ್ಳೆ ಮೇಲೆ ಮುದ್ದೆ ಆಗೋ ಕೆಲಸನ ಮಾಡ್ಬಂದಿದಾರ ಇದನ್ನ ನನಗೆ ಹೇಳಕ್ ಹೋಗ್ಬೇಡ ಅಲ್ಲ ರೀ ಹಣ್ಣು ಮರಗ ಒಂಟಿ ಎಣ್ಣೆ ಬಂದೈತಂತ ಈ ನಮನಿ ಮಾತಾಡ್ತೀರೇನ ನೋಡು ಮಾತಾಡ್ರಿ ನನಗ ಸ್ವಲ್ಪ ಮಾನ ಮರ್ಯಾದಿ ಇದ್ದಕ್ಕೆದೀನಿ ಇದು ನೋಡಿ ತಡಕಾಲ ಹೇಳಕತ್ತಿ ನೋಡು ಒಂಟಿ ಹೆಣ್ಣು ಅನ್ನೋ ಬದಲು ಯಾಕೆ ಜೋಡಿ ಮಾಡ್ಕೋಬಾರ್ದಂತ ಆ ಬ್ರಹ್ಮ ಯಾರ ನನ್ನ ಕೈಯ ಸಿಗ್ಬೇಕು ಅವ್ನ ಬುದ್ಧಿ ಕೇಳ್ತೀನಿ ಹೆಂಡಾಗಿ ನಾನು ಹುಡ್ಸಿದಿ ಆದ್ರೆ ದೌಡ್ ಗಂಡನ ಪಡೆಯುವಂತ ಯೋಗ ನನಗೆ ಯಾಕೆ ನಿಲ್ಲ ನಾನು ಹಣೆ ಬರ್ದಾಗ ಗಂಡ ಅನ್ನೋ ಶಬ್ದ ಆ ಬ್ರಹ್ಮ ಬರ್ದಾನೆ ಇಲ್ಲ ಅಂತ ಯೋಚನೆ ಮಾಡಕತ್ತೀನಿ ನೋಡ್ರಿ ನಿನ್ನ ಹಣೆ ಬರ ಹೋದಕ್ಕ ಬ್ರಹ್ಮ ಯಾಕೆ ಬೇಕು ಶಕ್ತಿನೇ ಸಾಕು ನೋಡು ಅಯ್ಯೋ ಶಕ್ತಿ ಹಾಗಾದ್ರೆ ನೀವು ಹಣೆ ಬರ ನೋಡಕ್ ಬರುತ್ತಾ ಹಾಗಾದ್ರೆ ಒಂದ್ ಕೆಲಸ ಮಾಡ್ರಿ ನನ್ನ ಕೈ ಒಳಗ್ ನೋಡಿ ಗಂಡ ಅದನ ಇಲ್ಲ ಅನ್ನೋದನ್ನ ನೀವೇ ನೋಡಿ ಬಾ ಇಲ್ಲಂಗ ಏನು ತೊಂದೈತವ ಹಣೆ 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 ಕೈ ನೋಡಿದ್ದು ಇಲ್ಲಿ ಎಲ್ಲೆಲ್ಲಿ ನೋಡಿ ನಾವು ಕೈ ನೋಡಿ ಹೇಳಲ್ಲ ಫಸ್ಟ್ ಹಣೆ ನೋಡೋರು ಹಣೆಯಾಗ ಕೆಲಸ ಆಗಿಲ್ಲ ಅಂದ್ರೆ ಕೈ ಹಾಕೋದು ನೋಡಪ್ಪ ನೀ ಎಲ್ಲಿ ನೋಡಿ ಕೆಲಸ ಎಲ್ಲರ ಪಾಸ್ ಮಾಡು ಅದು ಒಟ್ಟ ನನ್ನ ಗಂಡ ಸಿಗಬಹುದು ನೋಡ್ರಿ ಏನು ಹಣೆವ ಹಣೆಲ್ಲ ಫಣೆಲ್ಲ 1000 ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಇದ್ದಂಗೆ ಐತಿ ನೋಡು ಅಲ್ಲ ನೀವೇನ ಕರೆಂಟ್ ಓಡಿಸ್ಕೊಳಕತ್ತೀರೋ ಏನ್ ನನ್ನ ಕೈ ನೋಡಕತ್ತೀರೋ ಕೈ ನೋಡಿ ಬಹುಶಃ ಹೇಳ್ರಿ ಅಂದ್ರೆ ನಿನ್ನ ಶಾರ್ಟ್ ಹೊಡಿತು ಅದು ಹೊಡಿತು ಹಂಗಂದ್ರ ನೀವು ಬಹುಶಃ ಹೇಳಕ್ ಬರಂಗಿಲ್ಲ ಅಂದಂಗ ಆಯ್ತು ಹಂಗೇನಿಲ್ಲ ನೋಡು ನೀವ್ ಹೇಳ್ದಂಗ ಕೆರೆ ನೋಡಿ ಮುಟ್ಟಿ ನೋಡಿದ ಕೆರೆ ನೋಡಿ ದೂರ ಅಯ್ಯ ಮತ್ತೆ ಮುಟ್ಟಿ ನೋಡಿ ಕೆರೆ ನೋಡಿ ಹೇಳ್ರಿ ಆತರ ಇಲ್ಲ ಅಂತ ಹಂಗಂಗ ರತ್ನವ್ವ ನಿನ್ನ ಹಣೆಯಾಗ ಮದುವೆಗೆ ಮೊದಲು ಪ್ರೇಮ ಮಾಡೋದು ಬರೀತ್ ನೋಡು ಪ್ರೇಮನ ಅದೆಂತಂದ್ರೆ ಪ್ರೇಮದು ಅದೇಂತ ಪ್ರೇಮ ಪ್ರೇಮ ಓ ಆ ಪ್ರೇಮ ಒಗ್ಗಾರಿನ ಆ ಪ್ರೇಮ ಎಸ್ ಮಂದಿ ಜೊತೆ ಮಾಡಿನ ನನಗಲ್ಲ ನಿಮಗೆ ಹೇಳಿ ರಾತ್ರಿ ಆದ್ರೂ ಬೇಕು ಬೆಳಕರ್ದ್ರೂ ಬೇಕು ಒಟ್ಟ ಆ ಪ್ರೇಮ ಮಾಡಿದ ಮೇಲೆ ನಿದ್ದೆ ನೋಡಿ ರಗಡ ಮಂದಿ ಪ್ರೇಮ ಮಾಡೇ ಬಿಟ್ಟಿದ್ಯಾ ಅದು ಬಹಳ ಮಂದಿ ಕೂಡ ಓಹೋ ಇದೆಲ್ಲೋ ಎಲ್ಲಾರು ಚೀಟಿ ಬಿಟ್ಟ ಮಾವಿನ ಚಿಪ್ಪೆ ಇರಬೇಕು ಸವಿ ಸೌತೆಕಾಯಿ ಸಿಕ್ಕಾಗ ಒಂದೇನು ಎರಡೇನು ತಿನ್ನೋದೊಂದೇ ಕೆಲಸ ಹಂಗಂಗ ರತ್ನವ ಅದೇ ಯಾರ್ಯಾರನ್ನ ಪ್ರೇಮ ಮಾಡಿದ ಅಂತ ಹೇಳ್ಬಿಡ ಅವ್ರ ಹೆಸರು ಬೇರೆ ಹೇಳಕ್ರಿ ನೋಡ್ರಿ ಬಾಳ ಮಂದಿ ಅದಾರ ಆದ್ರೂ ಒಂದ್ 4-5 ಮಂದಿ ಹೆಸರು ಹೇಳ್ತೀನಿ ಅಷ್ಟೇ ತಿಳ್ಕೊಂಡ್ಬಿಡ್ರಿ ನಮ್ಮ ಓಣ್ಯಾಗಿರೋ ಗಂಗವ್ವ ಮಲ್ಲವ್ವ ಸಿದ್ದವ್ವ ಕರ್ಯವ್ವ ಆಮೇಲೆ ಕೆಂಚವ್ವ ಆಮೇಲೆ ಸೀತಾ ಇವ್ರೆಲ್ಲರೂ ಜೊತೆ ನಾನು ಪ್ರೇಮ ಮಾಡಿ ನೋಡ್ರಿ ಓಹೋ ಇದು ಚೀಪಿಗೆ ಚಿಪ್ಪೆ ಅಲ್ರಿ ಇದು ಚೀಪೋ ಚಿಪ್ಪೆ
ಅಲ್ಲ ವಾಮಪ್ಪಿ ನಾನು ಅವ್ರನ್ನೆಲ್ಲ ಕೇಳಿದ್ದು ನೀನು ಮದುವೆಯಾಗುವಂತ ಗಂಡಸ್ತರನ ಅಂದ್ರ ನನಗೆ ಯಾರು ಮಾವನ ಮಕ್ಕಳು ಇಲ್ಲ ಶೆಟ್ಟಿ. ಓ ಹಂಗ ನಮ್ಮ ಬಾಣ ಗುಡಿ ಮುಡಿತ್ ನೋಡ್ರಿ. ಎರಡನೇ ಸಂಬಂಧ ಅನ್ನೋದು ಮುಚ್ಚಿಟ್ಟು ಮರಳು ಮಾಡಿದ್ರೆ ಈ ಹೆಣ್ಣು ನಮ್ಗೆ ಸಿಗೋ ಲಕ್ಷಣ ಕಾಣ್ತದೆ. ಅನ್ನಂಗ ಅರ್ಥವ ನನ್ನ ಯಾಕ ನಿನ್ನ ಮಾವನ ಮಗ ಅಂತ ತಿಳಿದು ಜೋಡಿ ಮಾಡ್ಕೊಬಾರ್ದು ಅಂತೀನಿ. ಏನ ಬಂಡದ್ರಿ ನೀವು? ಬಂದಾಗಿಂದ ನೋಡಕತ್ತಿ ನೋಡು, ಬರೀ ಬಂಡ ಅಂತ ಅನ್ನಕತ್ತಿ ಅಲ್ಲ. ಯಾಕೆ ಒಂದೆರಡು ಸಲ ಗಂಡ ಅಂತ ಅನ್ಬಾರ್ದು ಅಂತೀನಿ. ಎಷ್ಟು ಚಂದ ಹೇಳ್ತಾರೆ ನೋಡು, ಪುಕ್ಷೆಟ್ಟ ಗಂಡ ಹೊಟ್ಟೆ ತುಂಬ ಉಂಡ ಜಡ ಅನ್ನೋ ಲೆಕ್ಕದವ ಇವ. ಗಂಡ ಗೊತ್ತಿರಲ್ಲ. ನಿಂದು ಮೊದಲು ನನಗೆ ತೋರಿಸ್ಬೇಕು, ನಿಂದು ಎಷ್ಟೈತೆ ಅಂತ ನೋಡಿ ನಾನು ಮದುವೆ ಆಯ್ತು. ಅಲ್ಲ ನಿನ್ನ ಹತ್ರ ಏನೈತಿ? ನಾನು ಅವಾಗಿಂದ ಬಾಣದ ಅಂತ ಆ ಬಾಣ ಎದ್ದಳವಲ್ದಾಗೈತಿ, ಹೊರಗೆ ಬಿಡವಲ್ದಾಗೈತಿ. ಆ ಬಾಣದ ಎಲ್ಲೈತಿ ಹೇಳೋದು? ಐತಿ ನೋಡಿ ತಿಳಿಯಂಗಿಲ್ಲೇನು ನಾವ್ ಎಂತ ಆಸ್ತಿವಂತ. ಮೇಲಾಗಿ ನಿನಗೆ ಬೇಕಾದಂತ ಶೂರತನ ಇರುವ ಜ್ಞಾನ, ಬೋಳಿಸಿದ್ರು ಚಿಗುರು ಮೀಸೆ, ನಿಮ್ಮಂತ 4-5 ಹೆಣ್ಣುಗಳಂತ ಆಳುವಂತ ಶೂರತನ ನಮ್ಮ ಹತ್ರ ಇರುವ ಜ್ಞಾನ ಮತ್ತಿನ್ನೇನು ಬೇಕು? ಸುಬೇದಾರ ಬರೀ ಸುಬೇದಾರ ಅಲ್ಲ, ನಿನ್ನಂತ ಕನಸಿನ ಮನಸ್ಸು ಕದ್ದ ರಾಜಕುಮಾರ. ಅಪ್ಪ ನನ್ನ ರಾಜಕುಮಾರ ತುಡುಗಿನ ಬೆಣಕ ಮಾಡ್ಕೊಂಡಿಲ್ಲ. ಅಕಸ್ಮಾತ್ ನೀ ಏನು ನನ್ನ ಮದುವೆ ಮಾಡ್ಕೊಂಡ್ರೆ ಮುಂದೆ ಹೆಂಗ್ ಗತಿ ಅಂತೀನಿ. ಗಿಳಿ ಸಾಕಿದಂಗೆ ಸಾಕಿ ಬಂಗಾರದ ಪಂಜರದಾಗ ಇಟ್ಟು ನೋಡ್ಕೋತೀನಿ ನೋಡು. ನೀನು ಹೂ ಅಂದ್ರೆ ಈ 2 ಜೀವಕ್ಕೆ ಮದುವೆ ಎಂಬ ಬೆಸಿಗೆ ಹಾಕಿಬಿಡ್ತೀನಿ. ಏನಂತೀಯ? ಅನ್ನಕ್ಕೇನೈತಿ, ನೀನು ಯಾರೇ ಇರ್ತ ದಿಕ್ಕಿದ ಪ್ರದೇಶ ಇದ್ದಂಗ ಅದೀನಿ. ನನ್ ಹಿರಿಯರ್ ಅನ್ಸ್ಕೊಂಡ್ರೆ ಒಂದು 4 ಮಂದಿ ಅದಾರ ನೋಡಿದಾಗ. ನನ್ನೆಲ್ಲ ನಮ್ಮ ಕಾಕರ್ನ, ನಮ್ಮ ಮಾವರ್ನ, ನಮ್ಮ ಅಣ್ಣ ತಮ್ಮರು ನಾವು ಓದ್ರು ಹಿಂಗೆ ಕೇಳಿ ಬರ್ತೀವಿ. ಆಗ ಅಲ್ಲಿಂದ ನೋಡಿಲ್ಲ ಅವ್ರು ನಿಮ್ಗೆ ಏನಾಗಬೇಕು ಅವ್ರು ಹಂಗಾರೆ ನಮ್ಮ ಮಾವರು ಅವ್ರು ನಮ್ಮ ಮಾವ ಮಂದಿನ ಕೇಳ್ಕೊಂಡು ಬಾ. ಇನ್ನೊಮ್ಮೆ ಈ 3 ರಕ್ತದ ಬರೋದ್ರೊಳಗ ಇಬ್ರು ಗಂಡ ಹೆಂಡತಿ ಜೋಡಿಯಾಗಿ ಬರೋಣ. ಏನ್ ಮಾಡೋದು? ಒಂಟಿ ಜೀವ ಹಣ್ಣು ಮಾರಿ 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 ಈ ಜೀವ ಬೇಸತ್ತೋಗ್ಬಿಟ್ಟಿತ್ತು. ಜೀವಕ್ಕೊಂದು ಜೋಡ್ಬೇಕಂತ ಕೇಳಕತ್ತಿತ್ತು. ಹೆಂಗೋ ನೀವು ಮದುವೆ ಮಾಡ್ಕೋತೀನಿ ಅಂತ ಬಂದಿದ್ದೀರಾ, ಆ ಮದುವೆಯನ್ನು ಮಾಡ್ಕೊಳ್ಳೋಣ. ಆದ್ರೆ ಇಲ್ಲಿವರೆಗೂ ಬಂದಿದ್ದೀನಿ, ನಿಂದು ನೋಡ್ಲಾರ್ದ ಹೆಂಗೋ. ಆದ್ರೆ ನಿಂದು ಎಷ್ಟು ಆಸ್ತಿ ಆಸ್ತಿ ಬಾಳ ಇದೊಂದು ಹಂಗಾರ ಅದ್ರಾಗ ಅರ್ಧ ಕಟ್ ಮಾಡು. ಒಂದರ್ಧ ನೀನು ಮೊದ್ಲೇ ಹೇಳ್ತಿಗಿರ್ಲಿ, ಇನ್ನೊಂದರ್ಧ ನನಗಿರ್ಲಿ, ಇನ್ನೊಂದಿಟ್ಟು ಮಕ್ಕಳು ಮರಿಗೆ ಒಂದಿಟ್ಟು ಇರ್ಲಿ. 3 ಭಾಗ ಮಾಡಿ ನನ್ನ ಕೈ ಕೊಟ್ಬಿಡು. ಏನ ನಿನ್ನ ಆಸ್ತಿ, ನಿನ್ನ ಅಂಗಡಿ ಎಲ್ಲ ಅಳತೆ ಮಾಡ್ಕೊಂಡು ನೋಡ್ಕೊಂಡು ಹೋಗೇ ಬಿಡ್ತೀನಿ. ನಡಿ, ಏನಂತ? ನಾನ್ ರೆಡಿ, ನೀನ್ ರೆಡಿನಾ? ಹಣ್ಣು ಬಾಳ ಹುಡಿಯಾದ್ರು ಮನಸ್ಸು ಬಹಳ ಸಿಹಿ ಐತಿ ನೋಡಿ. ಹೌದಾ? ನಡ ಯಾಕೆ ಮಾಡ್ತೀವಿ?
ಗುರುಗಳು ಯಾರಾದರೂ ಸಂಘಕ್ಕೆ ಹಾಗೂ ಪಾತ್ರಧಾರಿಗಳಿಗೆ ಈ ಸೂರ್ಯ ಮೂಲದ ಸಾಮ್ರಾಜ್ಯದಲ್ಲಿ ಕಥೆಗಾರನಿಲ್ಲದ ಕಥೆ ನಾಯಕ ಕಥೆಗಾರ ಚಾಣಕ್ಯ. ಮನುಷ್ಯ ಜಾತಿ ದುಷ್ಟ ಶಕ್ತಿಯ ಸಂಶಯಗಳನ್ನು ಗೂಡಿಸಿಕೊಂಡು ಉಳಿವಳಿವೆ ಒಂದೊಂದು ಬಾಳುವೆ ನನ್ನ ಬಂಡವಾಳದ ರಾಜನೀತಿ. ಇತಿಹಾಸ ಹೇಳುತ್ತದೆ ಭರತ ಖಂಡದ ಮಹಾಕಾವ್ಯಗಳೆರಡು. ವೇದಾಂತಗಳು ಹೇಳುತ್ತವೆ ಹೆಣ್ಣು ಮಾಯಿ ಮಣ್ಣು ಮಾಯಿ ಎಂದು. ಆದರೆ ಈ ಚಾಣಕ್ಯನ ಸಿದ್ಧಾಂತಗಳು ಒಪ್ಪುವುದಿಲ್ಲ. ವಾಕ್ಯಗಳೆರಡು ಹೆಣ್ಣು ಮಾಯಿ ನಾವು ಬಂದಿರುವುದು ಹೊನ್ನಿಗಾಗಿಯೇ ಹೊರತು ಹೆಣ್ಣಿಗಾಗಿ ಅಲ್ಲ. ಅಲ್ಲ. ನಾನು ಬಂದಿರುವ ಕಾರ್ಯಕ್ಕೆ ಸೃಷ್ಟಿ ಲೋಕವೇ ಅಲ್ಲೋಲಕಲ್ಲ. ಸಪ್ತ ಸಮುದ್ರಗಳೇ ಉಚ್ಚರಿ. ಆದರೆ ಈ ಜಲಗಾರ ಚಾಣಕ್ಯ ಜಗ್ಗುವುದೂ ಇಲ್ಲ, ಹೆದರುವುದೂ ಇಲ್ಲ, ಅಂಜುವುದೂ ಇಲ್ಲ. ಒಂದು ಸಾಮ್ರಾಟ ಚಂದ್ರಗುಪ್ತನಿಗೆ ರಾಜಗುರು ಆಗಿದ್ದ ಈ ಚಾಣಾಕ್ಷಮತಿ ಚಾಣಕ್ಯ. ಇಂದಿನ ಕಳೆ ಕಟ್ಟಿದ ನಾಟಕಕ್ಕೆ ನಾನೇ ಕಪಟ ರಾಜಗುರು. ನನಗಾದರೂ ಕಟ್ಟಿದ ಹುತ್ತಕ್ಕೆ ನಾನೇಕೆ ಆದರಿ? ಆ ಅವಿವೇಕಿ ನಾಗರಾಜ ಕಾಮ ಸಿರಿ ಸಂಪತ್ತಿಗೆ ನಾನೇಕೆ ಹೊಡೆದಾಗಲಾರದು? ಜಗತ್ತಿನ ದಿಕ್ಕನ್ನೇ ಬದಲಿಸುತ್ತೇನೆಂಬ ಹುಂಬ ನಾಗರಾಜನಿಗೆ ಸಾಮ್ರಾಜ್ಯ ಕೋಟೆಗೆ ಲಗ್ಗೆ ಇಟ್ಟಿತು ನನ್ನ ಕುಡಿದ ಕಾರಸ್ಥಾನದ ಸಹೋದರಿ ಕಮಲೆಯನ್ನು ವರಿಸಲು ವಿಜಯನ್ನು ಸಮ್ಮತಿಸಿದ್ದು ಎಷ್ಟು ಸತ್ಯ? ಸ್ನೇಹಕ್ಕಾಗಿ ಹೇಳಿರಬಹುದೇ? ಇಲ್ಲ, ಸ್ನೇಹಕ್ಕೂ ಸಂಬಂಧಕ್ಕೂ ಬಹಳ ವ್ಯತ್ಯಾಸವಿದೆ. ಈ ಸ್ನೇಹವು ವರ್ಗ ಭೇದವಿಲ್ಲದೆ ನಡೆದರೆ ಸಂಬಂಧವು ಸರಿಸಮಾನರಲ್ಲಿ ನಡೆಯುವಂಥದ್ದು. ರಾಜ ಮನೆತನದಲ್ಲಿ ಜನಿಸಿದ ವಿಜಯನು ಸಿರಿಧರೆ. ಇನ್ನು ಮಹಾರಾಜರಂತೆ ಮೆರೆಯುತ್ತಿರುವ ಅವನನ್ನ ನಾಗರಾಜ ದರ್ಪದ ದೊರೆ. ಈ ಸಿರಿದರ್ಪದ ಸುಳಿಗೆ ಸಿಲುಕುವ ಮೊದಲೇ ನನ್ನ ತಂಗಿಗೆ ಬೇರೆಯೊಂದು ವರನನ್ನು ಹುಡುಕುವುದೇ ಉತ್ತಮ. ಈ ಚಿಂತೆ ಒಂದೆಡೆ ಬಿಡಿಸುತ್ತಿರುವಾಗಲೇ ನಡು ನೀರಿನಲ್ಲಿ ಕೈ ಬಿಟ್ಟು ಹೋದ ನನ್ನ ರಘು ಅಣ್ಣನ ಚಿಂತೆ ಮತ್ತೆ ಬಾಧಿಸುತ್ತಿದೆ.
ಮೋಡದಲ್ಲಿ ಅಡಗಿದಾನಲ್ಲ. ಆ ಮಂಜುಳಾ, ಬಡವರ ಗೋಳಿನ ಕಥೆಯನ್ನು ಕೇಳುವ. ಹಣದ ಆಸೆಗಾಗಿ ಹಿಂದುಟ್ಟಿದ ಸಂಬಂಧಿಗಳನ್ನೇ ತ್ಯಜಿಸಿದ ಅಣ್ಣನನ್ನು ಕಂಡು ಚಿಂತಿಸದೆ ನಗುತ್ತಾ ಇರಲಾಗುತ್ತೆ. ಕಾರುಣ್ಯಕ್ಕೆ ಬಂದು ನಿಂತಿರುವ ತಂಗಿಯ ವಿವಾಹವನ್ನು ಮರೆತು ಎಂಜಲು ಅನ್ನಕ್ಕಾಗಿ ಶ್ರೀಮಂತರಿಂದ ಬೀದಿ ನಾಯಿಯಂತೆ ಅಲದಾಡುತ್ತಿರುವ ಅಣ್ಣನನ್ನು ಕಂಡು ಚಿಂತಿಸದೆ ನಗುತ್ತಾ ಇರಲಾಗುತ್ತೆ. ಹೋಗಲಿ ಬಿಡು ಮಂಜುಳಾ, ಈ ಬಡವರಿಗೆ ಗೋಳು ಅದೊಂದು ಅಂಗದಾಗಿ. ಇರಲಿ, ನಿನ್ನ BA ಪರೀಕ್ಷೆಯ ಫಲಿತಾಂಶವೇನಾಯಿತು? ಚಂದ್ರು ಪಾಸ್ ಆಯ್ತು. ಇನ್ನು ಮುಂದೆ ಹಾಯಾಗಿ ನಿಮ್ ಜೊತೆನೆ ಊರಲ್ಲಿ ದುಡಿಬಹುದು. ಆಹಾ, ನೀನು ನನ್ನ ಜೊತೆಗೆ ಹಾಯಾಗಿರಬೇಕಾದರೆ ನಮ್ಮಿಬ್ಬರ ಬಾಳ ಬಾನಲ್ಲಿ ಮದುವೆಯ ಸೂರ್ಯೋದಯ ಆಗಬೇಕು. ಚಂದ್ರು, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ನೀವು ಹೂ ಅಂತ ಸಮ್ಮತಿ ಕೊಟ್ಟ ತಕ್ಷಣನೇ ನಮ್ಮ ಅಣ್ಣಂದಿರ ಜೊತೆ ಮಾತಾಡ್ತೀನಿ, ಮದ್ವೆನ ನಿಶ್ಚಯ ಮಾಡ್ತೀನಿ. ಮಂಜುಳಾ, ಹಾ, ಸುಖದ ಸುಪ್ಪತ್ತಿಗೆಯಲ್ಲಿ ಸುಳಿದಾಡುವ ನಿನ್ನನ್ನು ದರಿದ್ರ ದೇವತೆಯ ಸಿಂಗಾರವನ್ನು ಹೊಂದಿರುವ ನನ್ನ ಮನೆಗೆ ಕರೆದೊಯ್ಯಲು ವಿವಾಹವಾಗಲಿ. ಚಂದ್ರು, ನಿಮ್ಮಿಂದ ನಾನು ಯಾವುದೇ ಜೀವನನ ಬಯಸಿಲ್ಲ. ನೋಡಿ, ನನಗೆ ಸಿಂಗಾರದ ಬಂಗಾರದ ಅರೆಮನೆ ಬೇಕಾಗಿಲ್ಲ. ನನಗೆ ನಿಮ್ಮ ಪ್ರೀತಿಯ ಗುಡಿಸಲು ಸಾಕು. ಅದೇ ನನಗೆ ಐಶ್ವರ್ಯ, ಬಂಗಾರ. ನಿನ್ನಂತ ಪರಿಶುದ್ಧ ಪ್ರೇಮಿಯನು ನನ್ನ ಬಾಳ ಸಂಗಾತಿಯನ್ನಾಗಿ ಪಡೆಯುತ್ತಿರುವ ನನ್ನ ಪುಣ್ಯಕ್ಕೆ ಸಾಟಿಯೇ ಇಲ್ಲ ನೋಡು. ಹಾ 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 ಚಂದ್ರು, ಇಷ್ಟೇ ಪ್ರೀತಿ ಹೊಗಳುತ್ತಂದ್ರೆ ನನ್ನ ಮನಸ್ಸಿನಲ್ಲಿ ಮಹಾಪೂರ್ವವನ್ನೇ ಎಬ್ಬಿಸ್ತಾ ಇದ್ದೀರಾ ಅಷ್ಟೇ. ಪ್ರಿಯಳ ಮನಬೇಕು ಅನುರಾಗದ ಹಾಡನ್ನೇ ಹಾಡುತ್ತಿದೆಯಲ್ಲ. ಪ್ರೇಮದ ಹಾರ್ಮೋನಿಯಂ ನಡೆಸುವಂತ ನಿಪುಣರು ನನ್ನ ಮುಂದೆ ಇರ್ಬೇಕಾದ್ರೆ ಅನುರಾಗದ ಹಾಡು ಹೇಳೋದು ತಪ್ಪೇನಿದೆ ಹೇಳಿ? ಹಾಗಾದರೆ ನಿನ್ನ ಈ ಅನುರಾಗದ ಹಾಡಿನಿಂದ ನನ್ನ ಮನ ತಣಿಸುವೆಯಾ? ಖಂಡಿತ ಚಂದ್ರು.
ನಿನ್ನ ಈ ಅರಳಿದ ಮುಖ ಮಲ್ಲಿಗೆಯನ್ನೇ ನೋಡುತ್ತಾ ನಿಂತರೆ ಆಹಾರ ಬಟ್ಟೆಗಳೇನು ನಿನ್ನ ನೋಟದಿಂದ ಹುಟ್ಟುತ್ತದೆ ಏನು? ಹಾಗೂ ಸಂಜೆಯಾಗುತ್ತಲೇ ಇದೆ ಎಂದು ಸೂರ್ಯನು ಪಶ್ಚಿಮಕ್ಕೆ ಜಾರುತ್ತಿದ್ದಾನೆ. ನಾನು ಬರಲೇ? ಹಲೋ ಚಂದ್ರು, ಮನೆಯಲ್ಲಿ ಮಮತೆಯನ್ನು ಹುಡುಕದೆ ಅರಣ್ಯದಲ್ಲಿ ಆನಂದವನ್ನು ಹುಡುಕಲು ಬಂದಿರುವೆಯಾ? ನಮಸ್ಕಾರ. ಬನ್ನಿ ನಾಗರಾಜರೇ. ಅದೇನಿಲ್ಲ, ಕಾಡಿಗೆ ಕಟ್ಟಿಯ ಕಡೆಯಲ್ಲೆಂದು ಹೊರಟಿದ್ದೆ. ಅಷ್ಟರಲ್ಲಿ ಇವಳ ಬಂದ ಕಾರಣ ನಿಲ್ಲಬೇಕಾಯಿತಷ್ಟೇ. ಚಂದ್ರು, ಇವರ ಪರಿಚಯ ನಮಗಾಗಲಿಲ್ಲ. ಇವರು ಮಂಜುಳಾ ಅಂತ, ನಮ್ಮೂರ ಶೆಟ್ಟಿಯವರ ಸಹೋದರಿ. ಸಂತೋಷ, ಬಹಳ ಸಂತೋಷ. ನಮಸ್ಕಾರ. ನಮ್ಮೂರ ಶೆಟ್ಟರಿಗೆ ಇಂಥ ಸುಂದರವಾದ ಸಹೋದರಿ ಒಬ್ಬಳಿದ್ದಾಳೆ ಎಂದು ನಮಗೆ ಗೊತ್ತಿರಲಿಲ್ಲ. ಇಷ್ಟು ದಿನ ಪಟ್ಟಣದಲ್ಲಿ ಪದವಿಗಾಗಿ ಅಭ್ಯಾಸ ಮಾಡುತ್ತಿದ್ದಳು. ಮೊನ್ನೆ ತಾನೇ ಹಿಂದಿರುಗಿ ಬಂದಿದ್ದಾಳೆ. ಇರಲಿ ನಾಗರಾಜರೇ, ತಾವೇನೋ ಈ ಅರಣ್ಯದ ಕಡೆಗೆ ಹೊರಟಿರುವಿರಲ್ಲ? ಮನೆಯ ಕೆಲಸದಲ್ಲಿ ಮನಕ್ಕೆ ಬೇಜಾರವಾಯಿತು. ಬೇಟೆ ಹಾಡಲು ಅನುಪಮನ ಅರಣ್ಯಕ್ಕೆ ಬರಬೇಕಾದಿತು. ಸರಿ ನಾಗರಾಜರೇ, ನನ್ನ ಕೆಲಸಕ್ಕೆ ತಡವಾಗ್ತಿದೆ. ನಾನಿನ್ನು ಹೋಗಲೇ? ಹೋಗಬಹುದು. ಮಂಜುಳಾ, ಚಂದ್ರು, ನಾನು ನಾಳೆ ಭೇಟಿ ಆಗ್ತೇನೆ. ಹಾ ಅಲ್ಲ, ಬನ್ನಿ. ಬಾಯ್. ಬಾಯ್. ನೋಡಿ, ಸರಿಯಾದ ಸಮಯಕ್ಕೆ ನಾಳೆ ಬರ್ಬಿಡಿ. ನಿಲ್ಲು ಮಂಜುಳಾ, ಅವರೊಡನೆ ನೀವು ಹೊರಟಿರುವಿರಲ್ಲ, ನನ್ನೊಡನೆ ಮಾತನಾಡಲು ಮನಸ್ಸಿಲ್ಲದೆ? ಹಾಗೇನಿಲ್ಲ ನಾಗರಾಜ್, ನಾನು ಬಂದು ಬಹಳ ಹೊತ್ತಾಯ್ತಲ್ಲ, ಅದಕ್ಕೆ ಹೊರಟಿದ್ದೆ. ಹೋಗುವರಂತೆ ಮಂಜುಳಾ. ಹೋಗುವುದಕ್ಕಿಂತ ಮೊದಲು ನಿಮ್ಮನ್ನು ನೋಡಿದ ನನ್ನ ಮನ ಪ್ರಶ್ನೆ ಒಂದು ಕೇಳ ಬಯಸಿದೆ. ನೀವು ತಪ್ಪು ತಿಳಿಯದಿದ್ದರೆ ನೋಡಿ, ಅದೇನು ಅಂತ ನಿಸ್ಸಂಕೋಚವಾಗಿ ಕೇಳಿ. ಮುಗ್ಧ ಕೋಗಿಲೆ ಮರಿ ಕೋಗಿ ಗೂಡು ಸೇರಿದವು, ಕೊನೆಯವರೆಗೆ ಅದರಿಂದ ಅಲ್ಲಿಗೆ ಉಳಿಯಲಾದೀತೆ? ಖಂಡಿತ ಇಲ್ಲ ನಾಗರಾಜ್. ಆ ಕಾಗೆಗೆ ಕೋಗಿಲೆ ಮರಿಯ ವಿಷಯ ಗೊತ್ತಾಗಿದ ತಕ್ಷಣನೇ ಆ ಕಾಗೆಯ ಗೂಡಿನಿಂದ ಕೋಗಿಲೆನ ಹೊರ ಹಾಕುತ್ತೆ. ಅಂತೆ ಓ ಚಂದನಂಬ ಕಾಗೆ, ಕೋಗಿಲೆಯಂತಿರುವ ನಿನ್ನ ಶೀಲ ದುಷ್ಟತನದ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ತಿಂದು ಹೊರಗಾಗುವುದರಷ್ಟರಲ್ಲಿ ನೀವೇ ಹರಿಯಿಂದ ಹೊರ ಹಾರುವುದು ಉತ್ತಮ. ಹಾಗೇನಿಲ್ಲ ನಾಗರಾಜ್. ನನ್ ಚಂದ್ರು ಕಾಗೆ ಅಂತವನೇ? ಖಂಡಿತ ಇಲ್ಲ ನಾಗರಾಜ್, ಖಂಡಿತ ಇಲ್ಲ. ನನ್ ಚಂದ್ರು ಕೋಗಿಲೆ ಅಂತವನು. ಕೋಗಿಲೆ ಆಗಿ ಪ್ರೇಮ ಗೀತೆ ಹಾಡಿದ್ದಕ್ಕೆ ನಾನು ಅವನ ಹೃದಯ ಸೇರಿದ್ದು. ಮಂಜುಳಾ, ಎಷ್ಟೇ ವಿದ್ಯೆ ಕಲಿತರೂ ಬುದ್ಧಿ ಇಲ್ಲ ನೋಡಲು. ಚಂದ್ರವರು ನೋಡಲು ಕೋಗಿಲ ತರ ಇರಬಹುದು, ಆದರೂ ಅವನ ಕೆಟ್ಟ ಗುಣ ಕೋಗಿಲೆಯ ಸ್ವರದಷ್ಟೇ ವಿಕಾರ. ನಾನು ನನ್ನ ಕಣ್ಣಾರೆ ಅವನ ಕೆಟ್ಟ ಕೃತ್ಯಗಳನ್ನು ಎಷ್ಟೋ ಬಾರಿ ಕಂಡಿದ್ದೇನೆ. ಇಲ್ಲ 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 ಇಲ್ಲ. ನೋಡಿ, ನನ್ ಚಂದ್ರು ಹಾಲಿನಷ್ಟೇ ಪರಿಶುದ್ಧ.
ಮಂಜುಳ, ನಾನೇನು ಇದ್ದಿದ್ದನ್ನ ಹೇಳಿ ಸಕಾಲದಲ್ಲಿ ಎಚ್ಚರಿಸಿರುವೆ. ಬೇಕಾದರೆ ನಿಮಗೆ ಸಾಕ್ಷಿಗಳನ್ನು ಕೊಟ್ಟು ಒದಗಿಸುವೆ. ಇಲ್ಲ ನಾಗರಾಜ, ಇಲ್ಲ ಇಲ್ಲ. ನನ್ ಚಂದ್ರು ಆ ಚಂದ್ರನಷ್ಟೇ ನಿರ್ಮಲ. ನಿರ್ಮಲ ಚಂದ್ರನಲ್ಲಿ ಕಪ್ಪು ಕಲೆಗಳಿವೆ ಎಂಬುದನ್ನು ಅರಿಯಲಾರಿಯ ಮಂಜುಳ. ಇಲ್ಲ ನಾಗರಾಜ್, ಖಂಡಿತ ಇಲ್ಲ. ನಾನು ಈ ಮಾತನ್ನ ನಂಬೋದಿಲ್ಲ ನಾಗರಾಜ್, ಖಂಡಿತವಾಗ್ಲೂ ಈ ಮಾತನ್ನ ನಂಬೋದಿಲ್ಲ. ನೀನು ನಂಬಲಿದ್ದರೂ ನನಗೆ ಯಾವ ನಷ್ಟವೂ ಇಲ್ಲ. ನೀನು ನಂಬಿದರೂ ನನಗಾಗುವ ಲಾಭವೂ ಇಲ್ಲ. ಏನೋ ಮುಕ್ತ ವಿದ್ಯಾವಂತಳೊಬ್ಬಳು ಮೋಸ ಹೋಗಬಾರದೆಂದು ಇದ್ದ ವಿಷಯವನ್ನೇ ತಿಳಿಸಿದೆ. ಇದರ ಮೇಲೆ ನಿಮ್ಮಿಷ್ಟ. ನೋಡಿ ನಾಗರಾಜ್, ನನಗೆ ಯಾಕೋ ತುಂಬಾ ತಲೆ ನೋವ್ತಾ ಇದೆ. ನಾನೀಗ ಮನೆಗೆ ಹೋಗ್ಬೇಕು. ನೀವು ಬರ್ತೀರಾ? ಬರಲಾಗುವುದಿಲ್ಲ. ನಾನಿನ್ನು ಬೇಟೆ ಆಡುವುದಾಗುವುದಿಲ್ಲ. ಅಂದ್ರೆ ನಮ್ಗಿನ್ನೂ ಬೇಟೆ ಸಿಕ್ಕಿಲ್ವೇನು? ಇಂದು ಇಲ್ಲಿಯ ಸಮೀಪದಲ್ಲಿ ಸುಂದರವಾದ ರಮಣೆಯನ್ನು ಕಂಡೆ. ಜಿಂಕೆಯನ್ನು ಕಂಡು ಕೋವಿಯನ್ನು ಕೈಗೆತ್ತಿಕೊಂಡು ಗುರಿ ಇಟ್ಟು ಗುಂಡು ಆರಿಸುವುದರಷ್ಟರಲ್ಲಿ ಜಿಂಕೆ ಇರುಗೊಲ್ಲೊಬ್ಬ ಮುರುಕು ಬಾಣಕ್ಕೆ ಸಿಕ್ಕಿತು. ಅವನಿಂದ ಬಿಡಿಸಿಕೊಂಡು ಉಪಚರಿಸಿ ಹೊರಗಾಕಿದ್ದೇನೆ. ನೋಡೋಣ, ಬದುಕಿದರ ಅದರೊಡನೆ ಚಿನ್ನಾಟ, ಸತ್ತರೆ ಅದರ ದೇಹದ ಮಾರಾಟ. ಆಯ್ತು ನಾಗರಾಜ್, ಅದನ್ನ ನೀವು ಉಪಚರಿಸಿ, ನಾನಿನ್ನು ಹೊರಡ್ತೇನೆ. ಉಪಚರಿಸಬೇಕಂತೆ. ನನ್ನ ಹುಡುಗರಿಗೆ ಹೆಣ್ಣು ಜಿಂಕೆ ಯಾವ ಕ್ಷಣದಲ್ಲಿ ಚಂದ್ರವಿನ ಪರಿಶುದ್ಧ ಪ್ರೇಮಿಯನ್ನು ಸಂದೇಶಿಸಿತೋ ಆದರೆ ಈ ಹೆಣ್ಣು ನನ್ನ ಮರಣ ಮಾತಿನಿಂದ ಉಪಚಾರ ಪಟ್ಟಂತೆ. ತನ್ನ ತಿಳಿಯದ ಸಟ್ಟಿಯ ಸಹೋದರಿ ನಿಜವಾಗಲು ಸೌಂದರ್ಯದ ಸ್ತ್ರೀ. ಇವಳನ್ನು ಕಂಡೊಡನೆ ನನ್ನದೇ ಕಾಮದ ಬಿಡಿದಾಗ ಎಡ ಎತ್ತಿ ತಲೆ ಆಡಿಸುತ್ತಲಿದೆ. ನಾನು ಮನಸ್ಸು ಮಾಡಿದರೆ ಇಂದ್ರನ ಅಮರಾವತಿಯ ರಗಣಿಯರಾದ
ಮಂಜುಳಿಯ ಮೈ ಮೇಲೆ ನಾನಾಕುವ ಒಂದೊಂದು ಕಪಟ ಹೆಜ್ಜೆಯ ಗುರುತು ಅರಸನಾಗದ ಗುರುತು. ಮಧುರ ಮಂಜುಳೆಯ ಮಧುರ ಜೀವನಾದ ಜೀವನಾಡಿ ಆ ಚಂದ್ರು ಅವರಿಬ್ಬರ ಬಾಳಿಗೆ ಬೆಂಕಿ ಹಚ್ಚಿ ಮಂಜುಳೆಯ ಆರಂಭದಲ್ಲೇ ಅಂತ್ಯವಾಗುವುದರಲ್ಲಿ ಅನುಮಾನವೇ ಇಲ್ಲ. ಇಂತಹ ಬೆಲೆ ಇಲ್ಲದ ವಸ್ತುಗಳನ್ನು ಕೊಳ್ಳುವ ಮೂಢ ಗ್ರಾಹಕನೂ ನಾನಲ್ಲ. ಧರ್ಮಗಳನ್ನು ಬದಲಿಸಿ ಹೊರದಿಂದ ಸಮಾಜದಿಂದ ಸುಖ ಸಂಪತ್ತನ್ನು ಕೊಳ್ಳುವ ಅಕ್ರಮಕಾರನು ನಾನು. ದುಡಿಮೆಯೇ ದೇವರೆಂದರಿತು ಕತ್ತಗಳಂತೆ ದುಡಿದು ಜೇನಿನಂತೆ ಮಧುವೆಂಬ ಸಂಪತ್ತನ್ನು ಸಂಗ್ರಹಿಸುವ ಏಕ ಸತ್ತನ್ನು ಬಳಸಿ ಸುಖವೆಂಬ ಸಿಹಿಯನ್ನು ಸೇವಿಸುವ ಸುಖಭೋಗಿ ನಾನು.